ಸೊ ಈಗ ಬಿಗ್ ಬಾಸ್ ಮನೆಗೆ ಬರ್ತೀನಿ ನನಗೂ ಒಂದು ಅವಕಾಶವನ್ನ ಕೊಡಿ ಅಂತ ಕೇಳಿದ್ರಾ? ಬೇಡ ಮೇಡಮ್, ಇವಾಗ ಅಷ್ಟೇ ಬೇಜಾರಾಗಿ ಹೋಗಿದೆ. ನಾನು ಇನ್ನು ಕೇಳಲ್ಲ ಪ್ಲೀಸ್. ಆ ಟಾಪಿಕ್ ಇಲ್ಲ, ಕೇಳಲ್ಲ, ನಾನು ಕೇಳೋದೇ ಇಲ್ಲ. ಅವ್ರಿಗೆ ಇಷ್ಟ ಇದ್ದರೆ ಕರೀತಾರೆ, ಇಲ್ಲ ಅಂದರೆ ಅದು ಅವ್ರ ಇಷ್ಟ. ಇನ್ನು ಕೇಳಕ್ಕೆ ಹೋಗೋದು ಬೇಡ, ಆ ಟಾಪಿಕೇ ಬೇಡ, ಬಿಗ್ ಬಾಸ್ ಟಾಪಿಕೇ ಬೇಡ. ಅಲ್ಲ, ಈಗ ನೀವು ಲಾಸ್ಟ್ ಟೈಮ್ ಸೀಸನ್ 3 ಬಿಗ್ ಬಾಸ್ ಏನಿದೆ ಎಲ್ರಿಗೂ ತುಂಬಾ ಇಷ್ಟವಾದಂತ ಸೀಸನ್ ಅದು. ಸೊ ಈ ಕುಚ್ಚ ವೆಂಕಟ್ ಅವರು ಏನ್ ಮಾತಾಡ್ತಾರೆ, ಹುಚ್ಚ ವೆಂಕಟ್ ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅವಾಗ ಎಲ್ರಿಗೂ ಇತ್ತು. ಆ ಸೀಸನ್ ಅಲ್ಲಿ ನೀವ್ ಅರ್ಧಕ್ಕೆ ಬಂದ್ಬಿಟ್ರಿ. ತುಂಬಾ ಜನಕ್ಕೆ ನಿಮ್ಮ ಅಭಿಮಾನಿಗಳಿಗೆ 3 ವಾರ ಇದ್ರಿ. ಆ 3 ವಾರದಲ್ಲೇ ಸಾಕಷ್ಟು ಮಾಡಿದ್ರಿ ನೀವು. ಕರ್ನಾಟಕದ ಜನರ ಮನಸ್ಸನ್ನ ಸೆಳೆದಿದ್ರಿ. ಇಡೀ ವರ್ಲ್ಡ್ ವೈಡ್ ಅಂದರೆ ನಾನು ಯಾವತ್ತೂ ಅಷ್ಟೇ ಕ್ಯಾಮ್ರಾ ಇದೆ ಅಂತ ಮಾತಾಡಲ್ಲ. ಕ್ಯಾಮ್ರಾ ಇದ್ದರೂ ಇಲ್ಲ ಅಂದರೂ ನಾನು ಒಂದೇ ಥರ. ಆ್ಯಂಡ್ ನನಗೆ ನೀವು ಎಷ್ಟು ಪ್ರೀತಿ ಕೊಟ್ರಿ ಅಂತ ನಂಗೆ ಗೊತ್ತೇ ಇಲ್ಲ. ನಾನು ಮನೆ ಆಚೆ ಕಡೆ ಬರ್ತೀನಿ ಬಿಗ್ ಬಾಸ್ ಟೈಮಲ್ಲಿ, ಎಲ್ಲ ಸೆಲ್ಫಿ ಅಂತ ಬರ್ತಾವ್ರೆ. ನಾನು ಬಿಗ್ ಬಾಸಿಂದನೂ ಈ ಮಟ್ಟಕ್ಕೆ ಜನ ಸಂಪಾದಿಸ್ಬೋದಾ ಅಂದಾಗ ಅವಾಗ ಅವ್ರು ಅಂದಿದ್ದು ಬಿಗ್ ಬಾಸಿಂದ ಅಂತಲ್ಲ, ನಿಮ್ಮ ಮಾತುಗಳಿಂದ, ನೀವು ಆಡಿರೋ ಮಾತುಗಳು, ನೀವು ಹೇಳಿ ಸಂದೇಶಗಳು, ಮೀನಿಂಗು, ಅದರಿಂದ ನಿಮ್ಮನ್ನ ಇದು ಮಾಡಿರೋ. ನಾನು ಬಿಗ್ ಬಾಸ್ನ ಮರೆಯಲ್ಲ, ನಂಗೆ ಅವಕಾಶ ಕೊಟ್ಟರು. ಆ ಟೈಮಲ್ಲಿ ನಾನು ನೋವಲ್ಲಿರೋ ಟೈಮಲ್ಲಿ ಅವಕಾಶ ಕೊಟ್ಟರು, ಅದು ಥ್ಯಾಂಕ್ಸು. ಆ್ಯಂಡ್ ಆಲ್ ದ ಕಂಟೆಸ್ಟೆಂಟ್ಸ್, ಬಿಗ್ ಬಾಸ್ ಕಂಟೆಸ್ಟೆಂಟ್, ನಿಮಗೆ ರಿಕ್ವೆಸ್ಟು, ನೀವು ಸಂತೋಷವಾಗಿರಿ. ನೀವು ಹಾಕೋ ಬಟ್ಟೆ ಸ್ವಲ್ಪ ಗಮನ ಇಟ್ಕೊಳ್ಳಿ, ನೀವು ಮಾತಾಡೋ ಪದಗಳು ಸ್ವಲ್ಪ ಗಮನ ಇಟ್ಕೊಳ್ಳಿ. ಯಾಕಂದರೆ ಚಿಕ್ಕ ಮಗು ಕೂಡ ಬಿಗ್ ಬಾಸ್ ನೋಡುತ್ತೆ. ಯಾಕಂದರೆ ಇವತ್ತು ನಾನು ಎಲ್ಲೇ ಹೋದ್ರು ಚಿಕ್ಕ ಮಗು ಕೂಡ ನೀವು ಬಿಗ್ ಬಾಸ್ ಅಲ್ವಾ ಅಂತಾರೆ. ಅವ್ರಿಗೆ ನಾವು ಕೆಟ್ಟದ್ದು ತೋರಿಸ್ಬೇಕಾ? ಇಲ್ಲ ತಾನೆ, ಕೆಟ್ಟದ್ದು ತೋರಿಸ್ಕೊಡ್ದಲ್ವಾ ಅಲ್ವಾ? ಅದಕ್ಕೆ ನೀವು ಕಂಟೆಸ್ಟೆಂಟ್ಗೆ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಅವಕಾಶ ಸಿಕ್ಕಿರೋದಕ್ಕೆ. ಆ್ಯಂಡ್ ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ, ಮಿಸ್ಯೂಸ್ ಮಾಡ್ಕೊಂಬೇಡಿ, ಇದು ರಿಕ್ವೆಸ್ಟ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.